ಸರ್ವರಿಗೂ ನಮಸ್ತೆ. ಪುರಂದರದಾಸರ ರಚನೆಯ ಕಟಿಯಲ್ಲಿ ಕರವಿಟ್ಟನು ಎಂಬ ರಚನೆ ಸಾಹಿತ್ಯ. ಕಟಿ ಎಂದರೆ ಸೊಂಟ. ಸೊಂಟದ ಮೇಲೆ ಈ ಭಗವಂತ ಕೈ ಹಾಕಿಟ್ಟ ಎನ್ನುವ ರಚನೆಯಲ್ಲಿ ಅವರ ಕಲ್ಪನೆ ಆಯಾಸವಾದ ಸಂದರ್ಭ ಇರಬಹುದು. ರಾಜಸೂಯಾಗದಲ್ಲಿ ಊಟ ಮಾಡಿದ ಎಲೆಯನ್ನು ಎತ್ತಿದ ಭಗವಂತ, ಅವಾಗ ಆಯಾಸ ಆಗಿತ್ತು. ಇಲ್ಲ ಅರ್ಜುನನಿಗೆ ಸಾರಥ್ಯ ಪಡಿಬೇಕಾದ್ರೆ, ಸಾರಥಿಯಾದಾಗ ಚಕ್ರ ಕೈಯಲ್ಲಿ ಎತ್ತಬೇಕಾದ್ರೆ ಆಯಾಸ ಆಗಿರಬೇಕು. ಈ ಸಂದರ್ಭವನ್ನು ಕಲ್ಪನೆ ಮಾಡಿದಂಥ ಪುರಂದರದಾಸರು ಕಟಿಯಲ್ಲಿ ಕರವಿಟ್ಟನು ಅಂತ ಈ ಪಂಡರಿನಾಥನ ಬಗ್ಗೆ ಒಂದು ಭಕ್ತಿರಸವಾದ ಗೀತೆಯನ್ನು ರಚಿಸಿದ್ದಾರೆ. ಕಟಿಯಲ್ಲೇ ಕರವಿಟ್ಟನು, ಕಟಿಯಲ್ಲೇ ಕರವಿಟ್ಟನು ಪಂಡರೀರಾಯ, ಕಟಿಯಲ್ಲೇ ಕರವಿಟ್ಟನು ಪಂಡರೀರಾಯ, ಕಟಿಯಲ್ಲೇ ಕರವಿಟ್ಟನು ಪಂಡರೀರಾಯ, ಕಟಿಯಲ್ಲೇ ಕರವಿಟ್ಟನು. ರಾಜಸೂಯ ಯಾಗದಲ್ಲಿ ರಾಜೇಶ್ವರ, ರಾಜಸೂಯ ಯಾಗದಲ್ಲಿ ರಾಜೇಶ್ವರ, ರಾಜರು ಮೊದಲಾದ ಸುರರೆಲ್ಲರೂ, ರಾಜಸೂಯ ಯಾಗದಲ್ಲಿ ರಾಜೇಶ್ವರ, ರಾಜರು ಮೊದಲಾದ ಸುರರೆಲ್ಲರೂ ಭೋಜನವನ್ನೇ ಮಾಡಿದ್ದೆಂಜಲು ಮೊದಲಾಯ್ತು. ಆ ರಾಜೀವಾಕ್ಷನು ಎತ್ತಿದಾಯಾಸದಿಂದಲೋ ಕಟಿಯಲ್ಲೇ ಕರವಿಟ್ಟನು ಪಂಡರೀರಾಯ, ಕಟಿಯಲ್ಲೇ ಕರವಿಟ್ಟನು ಪಂಡರೀರಾಯ, ಕಟಿಯಲ್ಲೇ ಕರವಿಟ್ಟನು. ಸುರಪತನಯಗೆ ಸಾರಥ್ಯವತ ಮಾಡಿ, ಸುರಪತನಯಗೆ ಸಾರಥ್ಯವತ ಮಾಡಿ ಭರದಿಂದ ಚಕ್ರವ ಪಿಡಿದುದರಿಂದಲೋ, ಸುರಪತನಯಗೆ ಸಾರಥ್ಯವತ ಮಾಡಿ ಭರದಿಂದ ಚಕ್ರವ ಪಿಡಿದುದರಿಂದಲೋ, ಪರಿಪರಿ ವಿಧದಿಂದ ಕುದುರೆಗಳ ತೊಳೆದು ಆ ಪರಿಪರಿ ಕೆಲಸದಿ ಆಯಾಸದಿಂದಲೋ ಕಟಿಯಲ್ಲೇ ಕರವಿಟ್ಟನು ಪಂಡರೀರಾಯ, ಕಟಿಯಲ್ಲೇ ಕರವಿಟ್ಟನು ಪಂಡರೀರಾಯ. ಮಮತೆಯಿಂದಲಿ ಭಕ್ತ ಜನರು ತನ್ನ ಚರಣ, ಮಮತೆಯಿಂದಲಿ ಭಕ್ತ ಜನರು ತನ್ನ ಚರಣ ಕಮಲಯುಗವನ್ನು ಭಜಿಸುತ್ತಲಿರಲು, ಮಮತೆಯಿಂದಲಿ ಅವರ ಭವವ ಕಳೆವೆನೆಂದು, ಮಮತೆಯಿಂದಲಿ ಅವರ ಭವವ ಕಳೆವೆನೆಂದು ಆ ಕಮಲನಾಭ ಶ್ರೀ ಪುರಂದರ ವಿಠಲನು, ಕಮಲನಾಭ ಶ್ರೀ ಪುರಂದರ ವಿಠಲನು ಕಟಿಯಲ್ಲಿ ಕರವಿಟ್ಟನು
ಪಂಡರೀರಾಯ ಕಟಿಯಲ್ಲೇ ಕರವಿಟ್ಟನು. ಪಂಡರೀರಾಯ ಕಟಿಯಲ್ಲೇ ಕರವಿಟ್ಟನು. ಕಟಿಯಲ್ಲೇ ಕರವಿಟ್ಟನು. ಪಂಡರೀರಾಯ ಕಟಿಯಲ್ಲೇ ಕರವಿಟ್ಟನು. ಕಟಿಯಲ್ಲೇ ಕರವಿಟ್ಟನು. ಪಂಡರೀರಾಯ